ನಮ್ಮ ಮೈಸೂರು ಮಹಾರಾಜರ ದಿವಾನರಿದ್ದಾರಲ್ಲ, ಅವರ ಪಟ್ಟಿಗಳನ್ನು ನೋಡಿ, ಯಾರ್ಯಾರಾಗಿದ್ರು ದಿವಾನರು, ಯಾವ ವಯಸ್ಸಲ್ಲಿ, ಯಾವ್ಯಾವ ಮೂಲದವರು, ಕನ್ನಡದವರು ನಿಮ್ಗೆ ಸಿಗಲ್ಲ. ಎಲ್ಲ ತಮಿಳ್ನವರಾಗಿರ್ತಾರೆ, ಇಲ್ಲ ತೆಲುಗುವವರಾಗಿರ್ತಾರೆ. ಹಾಗಾಗಿ ಮೂಲ ಕನ್ನಡಿಗರು ಎಲ್ಲಿ ಅಂತ ಹುಡುಕ್ಬೇಕು ನಾವು. ಬೆಂಗಳೂರಲ್ಲಿ ಕನ್ನಡವನ್ನ ಅರ್ಥ ಮಾಡ್ಕೊಳ್ಳೋ ಜನ ಎಷ್ಟಪ್ಪ ಇದ್ದಾರೆ ಅಂದರೆ 27%. ಇಡೀ ಕರ್ನಾಟಕದಲ್ಲಿ ಕನ್ನಡಿಗರ ಸಂಖ್ಯೆ ಎಷ್ಟಪ್ಪ ಅಂದರೆ 64%. ಮೂಲ ಕನ್ನಡಿಗರು ಎಲ್ಲೋದ್ರು? ಪ್ರಶ್ನೆ ಕೇಳ್ಬೋದಷ್ಟೇ ನಾವು. ಕನ್ನಡಿಗರು ಜಾಗೃತರಾಗಲಿಲ್ಲ ಅಂತ ಹೇಳ್ತಂದ್ರೆ ಹಿಂದೆ ಕಷ್ಟ ಇಲ್ಲ. ವಾಸ್ತವದಲ್ಲಿ ನನಗೆ ಪ್ರಾಯೋಗಿಕವಾಗಿ ಭಾಷೆಯನ್ನ ಹೇಗೆ ಮಾತಾಡಬೇಕು ಅಂತ ನಾನು ಕಲಿತದ್ದು ಇಬ್ಬರು ಮಹನೀಯರಿಂದ. ಒಬ್ರು GP ರಾಜರತ್ನಂ, ಇನ್ನೊಬ್ರು ನಮ್ಮ ಡಾಕ್ಟರ್ ರಾಜ್ಕುಮಾರ್. ಒಬ್ಬ ಮನುಷ್ಯ ಯಾವ್ದಾದ್ರು ವಿಷಯದ ಬಗ್ಗೆ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಇಲ್ಲ ಒಂದು ಸಬ್ಜೆಕ್ಟ್ ಬಗ್ಗೆ ತುಂಬಾ ಅಧ್ಯಯನ ಮಾಡ್ಬೇಕು ಅಂದ್ರೆ ಲೈಬ್ರರಿಗೆ ಹೋಗೋದು ತುಂಬಾನೇ ಸಹಜ. ಬಟ್ ಇವತ್ತು ನನಗೆ ಅನುಭವ ಆಗ್ತಾ ಇರೋದು ಒಂದು ಸಣ್ಣ ಲೈಬ್ರರಿ ನನ್ನ ಮುಂದೆ ಕೂತಿದೆ ಅಂತ. ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ದೊರೆತಂತ ಚಿನ್ನದ ಆಭರಣಗಳು ಏನಿವೆ, ಆ ಆಭರಣಗಳು ನಿರ್ಮಾಣವಾದದ್ದು ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ಸಿಂಧೂ ಸರಸ್ವತಿ ಸಂಸ್ಕೃತಿಯ ನಿರ್ಮಿಸಿದವರಲ್ಲಿ ನಮ್ಮ ಕನ್ನಡಿಗರು ಇದ್ದಾರೆ. ಈಗ ನಾನು ಹಸುವಿಗೆ ಯಾರಿಂದ ಪ್ರಭಾವಿತರಾಗಿದ್ರಿ? ಅಮ್ಮ ಮೊದಲಿಗೆ ಕನ್ನಡ ಸಾಹಿತ್ಯಕ್ಕೆ ಪ್ರವೇಶ ದೊರೆಯಿತು, ಮತ್ತೆ ಹಿಂದಿರುಗಿ ನೋಡಿಲ್ಲ. ಇನ್ನು ನಿಮ್ಮ ಮೂಲ ನೋಡೋದಾದ್ರೆ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಲ್ಲೇಶ್ವರಂ ಅಲ್ಲಿ. 70-80ರ ದಶಕದ ಮಲ್ಲೇಶ್ವರಂ ಮತ್ತು ಈಗ ಒಂದು ಬೆಂಗಳೂರನ್ನ ತಗೊಂಡ್ರೆ ಗ್ಲೋಬಲ್ ಸಿಟಿಯಾಗಿ ಮಾರ್ಪಾಡಾಗಿದೆ. ಆ ಪುಟ್ಟ ಹುಡುಗ ನೋಡ್ತಿದ್ದ ರೀತಿಗೂ ಈಗ ನೀವು ನೋಡ್ತಿರುವಂತಹ ರೀತಿಗೂ ಎಷ್ಟು ಬದಲಾವಣೆಗಳಿದೆ. ಸಂಪೂರ್ಣ ಭಿನ್ನವಾಗಿದೆ. ಈಗ ಮಲ್ಲೇಶ್ವರಕ್ಕೆ ಹೋದ್ರೆ ಯಾವಾಗ ಮಲ್ಲೇಶ್ವರ ಬಿಟ್ಟು ಹೋಗ್ತೇನೆ ಆ ರೀತಿಯಾದ ಒಂದು ಚಡಪಡಿಕೆ ಶುರುವಾಗ. ನನಗೆ ನಮ್ಮ ಪುರಪಿತೃಗಳು ಯಾರಿದ್ದಾರೋ, ಬೆಂಗಳೂರು ನಗರದ ಹಣೆ ಬರಹವನ್ನು ಮರೆಯುವಂತ ರಾಜಕಾರಣಿಗಳು ಯಾರಿದ್ದಾರೋ ಅವರ ಬಗ್ಗೆ ಅಸಮಾಧಾನ ಆಯಿತು. ನನಗೆ ತುಂಬಾ ಮೆಚ್ಚುಗೆಯಾದದ್ದು ನಮ್ಮ ಕೆಂಪೇಗೌಡರು ಮತ್ತು ಅವರ ಮಂತ್ರಿಗಳು. ಅವರು ಬೆಂಗಳೂರನ್ನೇ, ಈ ಪ್ರದೇಶವನ್ನೇ ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದಕ್ಕೆ ಕಾರಣಗಳನ್ನ ಕೊಡ್ತಾರೆ. ಇಡೀ ಭಾರತದಲ್ಲಿ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದವರು ನಾವು. ನಮ್ಮ ಬೆಂಗಳೂರು ಸಿಟಿ ಆಫ್ 1000 ಲೇಕ್ಸ್ ಅಂತ ಹೆಸರುವಾಸಿಯಾದದ್ದು. ಹೊಟ್ಟೆಪಾಡಿಗಾಗಿ 100 ಭಾಷೆ ಕಲಿರಿ, 100 ಕೆಲಸ ಮಾಡಿ, ತಪ್ಪಿಲ್ಲ. ಆದರೆ ಮನೆಯ ಹೊಸಲನ್ನು ದಾಟಿ ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ದ ಹಾಗೆ ಎಲ್ಲ ಭಾಷೆಗಳನ್ನು ಮರಿಬೇಕಾಗುತ್ತೆ. ನಿಮ್ಮ ಕನ್ನಡ ಒಂದೇ ಸಾರ್ವಭೌಮ ಭಾಷೆ ಆಗಬೇಕು, ನಿಮ್ಮ ಹೃದಯದ ಭಾಷೆ ಆಗಬೇಕು, ನಿಮ್ಮ ಮನೆಯ ಭಾಷೆ ಆಗಬೇಕು, ನಿಮ್ಮ ಮನಸ್ಸಿನ ಭಾಷೆ ಆಗಬೇಕು, ನಿಮ್ಮ ಮತೀಯ ಭಾಷೆ ಆಗಬೇಕು, ನಿಮ್ಮ ವಿಚಾರದ ಭಾಷೆ ಆಗಬೇಕು.